ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆದರೆ ಎಸ್ಪೆಷಲಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಭಾಗದಲ್ಲಿ ನಿರಂತರವಾಗಿ ಮಳೆ ಆದರೆ ಅದರದ್ದು ಎಫೆಕ್ಟ್ ದಾವಣಗೆರೆಯಲ್ಲಿ ಆಗುತ್ತೆ. ಡೀಟೇಲ್ಸ್ ಕೊಡ್ತೀವಿ ಏನಾಗಿದೆ ಅಂತ. ತುಂಗಭದ್ರಾ ನದಿಯ ನೀರಿನ ಮಟ್ಟ ಏರಿಕೆ ಆಗಿದೆ. ಉಕ್ಕಡಗಾತ್ರಿ ದೇವಸ್ಥಾನದ ಆವರಣಕ್ಕೆ ಮಾತ್ರ ನೀರು ಬಂದಿಲ್ಲ, ರಸ್ತೆ ತನಕ ಕೂಡ ನೀರು ನಿಂತಿರೋದು ಗೊತ್ತಾಗ್ತಾ ಇದೆ. ಸ್ನಾನಘಟ್ಟದ 20ಕ್ಕೂ ಹೆಚ್ಚು ಅಂಗಡಿಗಳು ಮುಳುಗಡೆಯಾಗಿದ್ರೆ, ಅಂದರೆ ಅಪಾರ ಪ್ರಮಾಣದ ಸಾಮಗ್ರಿಗಳು ನಷ್ಟಕ್ಕೆ ಒಳಗಾಗಿದ್ರೆ, ದಾವಣಗೆರೆಯಲ್ಲಿ ಉಕ್ಕಡಗಾತ್ರಿ ಸಂಪರ್ಕಿಸುವಂತಹ ರಸ್ತೆ ಇದೆಯಲ್ಲ, ಇಲ್ಲೂ ಕೂಡ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಬಿಕಾಸ್ ರಸ್ತೆ ಕೂಡ ಮುಳುಗಿದೆ. ಉಕ್ಕಡಗಾತ್ರಿಗೆ ಬರೋದಕ್ಕೆ 20 ಕಿಲೋಮೀಟರ್ ಈಗ ಸುತ್ತಕೊಂಡು ಬರಬೇಕಾದಂತಹ ಸ್ಥಿತಿ ಕೂಡ ಇದೆ. ಅಜ್ಜಿಯನ್ನ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸ್ನಾನಘಟ್ಟಕ್ಕೆ ಹೋಗಬೇಡಿ, ರಸ್ತೆಗಳಿಲ್ಲ, ಸದ್ಯಕ್ಕೆ ಪ್ರವಾಸವನ್ನು ಬೇಕಾದರೆ ಮುಂದೂಡಿ, ಇಲ್ಲಾಂದರೆ ಸುತ್ತ ಹಾಕೊಂಡು ಬರಬೇಕಾದಂತಹ ಸ್ಥಿತಿ ಇದೆ. ಸ್ಥಳೀಯವಾಗಿ ಮಳೆ ಇಲ್ಲ ಅಂದರೂ ಕೂಡ ಇಲ್ಲಿ ಪ್ರವಾಹ ಯಾವಾಗಲೂ ಕೂಡ ಇದೇ ಕಾರಣಕ್ಕಾಗೋದು. ಮಲೆನಾಡು ಭಾಗದಲ್ಲಿ ಮಳೆ ಆದರೆ ತುಂಗಾ ಮತ್ತು ಭದ್ರಾ ಎರಡೂ ಕ್ರಮವಾಗಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಹುಟ್ಟುವಂತಹ ನದಿಗಳು ಹರಿಹರ ತಾಲೂಕಿನಲ್ಲಿ ಸಂಗಮ ಆಗುತ್ತೆ. ಎರಡು ನದಿಗಳದ್ದು ಒಟ್ಟಾಗಿ ಬಂದು ಇಲ್ಲಿ ಪ್ರವಾಹವನ್ನು ಸೃಷ್ಟಿ ಮಾಡುತ್ತೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯ ನೀರಿನ ಮಟ್ಟವು ಕೂಡ ಹೆಚ್ಚಾಗ್ತಿರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ನೋಡಬಹುದಾಗಿದೆ, ದೇವಸ್ಥಾನದ ಮುಂಭಾಗಕ್ಕೂ ಕೂಡ ತುಂಗಭದ್ರಾ ನದಿಯ ನೀರು ಕೂಡ ಆವರಿಸಿರುವಂಥದ್ದು. ಪ್ರಮುಖವಾಗಿ ತುಂಗಭದ್ರಾ ನದಿಯ ತಟದಲ್ಲಿರುವಂತಹ ಉಕ್ಕಡಗಾತ್ರಿ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತರು ಕೂಡ ಆಗಮಿಸ್ತಾರೆ. ಆಗಮಿಸಿದ ಸಂದರ್ಭದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದರೆ ಒಂದು ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ನದಿಗೆ ಬರುವಂಥ ಕೆಲಸ ಕೂಡ ಮಾಡ್ತಾರೆ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಯಾರು ಕೂಡ ನದಿ ಪಾತ್ರಕ್ಕೆ ಬರಬೇಡಿ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಪ್ರಮುಖವಾಗಿ ತುಂಗಾ ನದಿಯಿಂದ 92,000 ಕ್ಯೂಸೆಕ್ಸ್ನಷ್ಟು ನೀರು ಹೊರಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನ ಈಗ ಮುಳುಗಡೆ ಆಗಿರುವಂಥದ್ದು. ದೇವಸ್ಥಾನದ ಜವಳಘಟ್ಟ ಆಗಿರ್ಬೋದು, ಸ್ನಾನಘಟ್ಟಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ 20ರಿಂದ 30ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಆದರೆ ಈಗಾಗಲೇ ದೇವಸ್ಥಾನ ಆಡಳಿತ ಮಂಡಳಿಯವರು ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದ್ದರು. ನದಿ ಪಾತ್ರದಲ್ಲಿ ನೀರು ಯಾವಾಗ ಹೆಚ್ಚಾಗುತ್ತೋ ಆ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಸ್ಥಳಾಂತರ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ವ್ಯಾಪಾರಸ್ಥರು ಕೂಡ ಮಾಡ್ತಾ ಇರುವಂಥದ್ದು. ಉಕ್ಕಡಗಾತ್ರಿ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಆಗಮಿಸ್ತಾರೆ. ಆಗಮಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದ ನಿಟ್ಟಿನಲ್ಲಿ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯವರು ನದಿ ಪಾತ್ರಕ್ಕೆ ಇಳಿಯುವಂತಹ ಎಲ್ಲ ಮಾರ್ಗವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅದರಲ್ಲೂ ಕಳೆದ ಒಂದು ತಿಂಗಳಿಂದ ಯಾವುದೇ ರೀತಿಯಂತಹ ಅಂದರೆ ನದಿ ಪಾತ್ರ ಸಂಪೂರ್ಣವಾಗಿ ಒಣಗಿತ್ತು. ಈಗ ಮೈದುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಇರುವಂತಹ ರೈತರು ಅಂದರೆ ಹಾವೇರಿ ಆಗಿರ್ಬೋದು, ದಾವಣಗೆರೆ, ಜಗಳೂರು ಈ ಭಾಗದ ರೈತರಿಗೆ ಒಂದು ಸಂತಸವು ಮನೆ ಮಾಡಿರುವಂಥದ್ದು. ಯಾಕಂದರೆ ಏತ ನೀರಾವರಿ ಮೂಲಕ ಕೆರೆ ತುಂಬಿಸುವಂತಹ ಯೋಜನೆ ಆಗಿರ್ಬೋದು ಮತ್ತು ಇನ್ನಿತರ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸುವಂತಹ ಹಿನ್ನೆಲೆಯಲ್ಲಿ ರೈತರು ಕೂಡ ಒಂದು ರೀತಿ ಖುಷಿಯ ವಾತಾವರಣ